ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ರೈತರು ನಾನು ಹೇಳುವಂತ ಒಂದು ಮಾಹಿತಿಯನ್ನು ಕೂಡ ಗಮನಿಸಬೇಕು. ಏನಂದ್ರೆ ಫೋಟೋ ದೃಢೀಕರಣ ಇರಲಾರ್ದೇನೆ ಪೌತಿ ಖಾತೆಯನ್ನ ಮಾಡುವಂತಿಲ್ಲ. ಇಂಥ ಒಂದು ಮಾಹಿತಿಯನ್ನ ಕಂದಾಯ ಇಲಾಖೆ ಆದೇಶವನ್ನ ಕೂಡ ಹೊರಡಿಸಿದೆ. ಇದರಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಜಮೀನುಗಳಿಗೆ ಪೌತಿ ಖಾತೆಯನ್ನ ಮಾಡಿಸುವಂತ ಹಲವಾರು ಪ್ರಕರಣಗಳು ಬಾಕಿಯಲ್ಲಿರುವಂತ ಕಾರಣ ಸರ್ಕಾರವು ಇತ್ತೀಚೆಗೆ ಈ ಒಂದು ಪ್ರಕ್ರಿಯೆಯನ್ನ ಕೂಡ ಸುಗಮಗೊಳಿಸುವಂತಹ ಒಂದು ಹಿತದೃಷ್ಟಿಯ ಮುಖಾಂತರ ಈಗಾಗಲೇ ವಿಶೇಷವಾಗಿರುವಂತಹ ಒಂದು ಅಭಿಯಾನವನ್ನು ಕೂಡ ಆರಂಭಿಸಿದೆ. ಆದರೆ ಈಗ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿ ಪ್ರತಿಯೊಂದು ಪೌತಿ ಖಾತೆಗಳು ಕೂಡ ಫೋಟೋ ದೃಢೀಕರಣವನ್ನ ಕಡ್ಡಾಯವಾಗಿ ಮಾಡಲಾಗಿದೆ. ಹಾಗಾಗಿ ಈ ಒಂದು ಉದ್ದೇಶದಿಂದ ಡಿಸೆಂಬರ್ ಅಂತ್ಯದ ಒಳಗಾಗಿ ಪೌತಿ ಖಾತೆ ಅಭಿಯಾನವನ್ನ ಪೂರ್ಣಗೊಳಿಸುವಂತೆ ಕರ್ನಾಟಕ ಸರ್ಕಾರ ಎಲ್ಲಾ ತಹಶೀಲ್ದಾರ್ ಆಫೀಸ್ಗಳಿಗೆ ಸೂಚನೆಯನ್ನ ಕೂಡ ನೀಡಿದೆ. ಆದ್ರೆ ಸಾಮಾನ್ಯವಾಗಿ ಪೌತಿ ಖಾತೆ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು. ಜಮೀನುಗಳ ಮುಖಾಂತರ ಮಾಲೀಕರು ಮೃತವಾಗಿರುವಾಗ ಅವರ ಹೆಸರಿನಲ್ಲಿ ಮೊದಲಿಗೆ ಖಾತೆ ಇರಲಾರದೆ ಇದ್ರೆ ಆ ಒಂದು ಮೃತರ ಹೆಸರಿನಲ್ಲಿ ನೀಡಲಾಗುವಂತ ಖಾತೆಯೇ ಪೌತಿ ಖಾತೆ ಅಂತಾನೆ ಇಲ್ಲಿ ಹೇಳುವುದು. ಆದರೆ ಕಾನೂನುಬದ್ಧ ವಾರಸುದಾರರು ಮೊದಲಿಗೆ ಪೌತಿ ಖಾತೆಯನ್ನ ಮಾಡಿಸಿಕೊಂಡು ನಂತರ ಅದನ್ನ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಬೇಕು. ಆದ್ರೆ ಇಲ್ಲಿ ರಾಜ್ಯದ ಜಮೀನುಗಳ ಸ್ಥಿತಿಯನ್ನ ನೋಡುವುದಾದ್ರೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 41,62,000 ಎಕರೆ ಜಮೀನುಗಳನ್ನ ಇನ್ನೂ ಕೂಡ ಮೃತರ ಹೆಸರಿನಲ್ಲಿ ಬಾಕಿ ಉಳಿದಿರುವಂತದ್ದು. ಹಾಗಾಗಿ ಇವುಗಳಲ್ಲಿ ಕೇವಲ 2 ಲಕ್ಷ ಜಮೀನುಗಳ ಮಾಲೀಕತ್ವ ಮಾತ್ರ ಈಗಿರುವಂತ ಮಾಲೀಕರ ಹೆಸರಿಗೆ ಬದಲಾಗಿರುವಂತದ್ದು. ಆದ್ರೆ ಇನ್ನೂ ಉಳಿದಿರುವಂತ 39,62,000 ಜಮೀನುಗಳ ಮಾಲೀಕತ್ವ ಬದಲಾವಣೆ ಕೇವಲ ಬಾಕಿಯಲ್ಲಿ ಮಾತ್ರ ಉಳಿದಿರುವುದು. ಅಂದ್ರೆ ಈ ಒಂದು ಗುರಿಯಲ್ಲಿ ಕೇವಲ ಶೇಕಡಾ ಪ್ರಮಾಣ 5ರಷ್ಟು ಮಾತ್ರ ಗುರಿಯನ್ನ ಸಾಧಿಸಲಾಗಿದೆ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಎಲ್ಲಾ ತಹಸೀಲ್ದಾರ್ಗಳನ್ನ ಈ ಒಂದು ಪ್ರಕ್ರಿಯೆಯನ್ನ ವೇಗಗೊಳಿಸಲಿಕ್ಕೆ ಕರ್ನಾಟಕ ಸರ್ಕಾರ ತಾಕೀತನ್ನ ಮಾಡಿದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಶೇಕಡಾ 25ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಗತಿಯಲ್ಲಿ ಇರುವಂತದ್ದು ಎಲ್ಲಿ ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಜಮಖಂಡಿ, ಶಿರಸಿ, ಕುಂದಗೋಳ, ದಾಂಡೇಲಿ, ಅಣ್ಣಿಗೇರಿ, ನವಲಗುಂದ. ಆಮೇಲೆ ಶೇಕಡಾ 1%ಕ್ಕಿಂತ ಕಡಿಮೆ ಪ್ರಗತಿಯನ್ನ ಸಾಧಿಸಿದ್ದು ವಿರಾಜಪೇಟೆ, ಬೈಂದೂರು, ಪೊನ್ನಂಪೇಟೆ, ಮಡಿಕೇರಿ, ಆನೇಕಲ್ಲು, ಖಾನಾಪುರ, ಇಳಂದೂರು, ಗೋಕಾಕ. ಇದರಲ್ಲಿ ಫೋಟೋ ದೃಢೀಕರಣ ಕಡ್ಡಾಯವಾಗಬೇಕು. ಇದರಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಫೋಟೋ ದೃಢೀಕರಣ ಇರಲಾರ್ದೇನೆ ಈ ಒಂದು ಪೌತಿ ಖಾತೆಯನ್ನ ಮಾಡಿಸಿರುವಂತದ್ದು ಕರ್ನಾಟಕ ಸರ್ಕಾರದ ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಪೌತಿ ಖಾತೆಗೆ ಫೋಟೋ ದೃಢೀಕರಣ ಕಡ್ಡಾಯ. ಶೀಘ್ರದಲ್ಲಿಯೇ ಬಯೋಮೆಟ್ರಿಕ್ ಆಧಾರಿತವಾಗಿ ಪೌತಿ ಖಾತೆಯನ್ನ ನೀಡುವಂತ ಒಂದು ಸೌಲಭ್ಯ ಕೂಡ ಈ ಒಂದು ಯೋಜನೆಯಾಗಿದೆ. ಇದರಲ್ಲಿ ಆಧಾರ್ ಶೇಡಿಂಗ್ ಮತ್ತು ಆಟೋಮ್ಯೂಟೇಷನ್ ಕೂಡ ಇದೆ. ಖಾತೆ ಬದಲಾವಣೆಗಳ ಪ್ರಕರಣ ಶೇಕಡಾ ಪ್ರಮಾಣ 65ರಷ್ಟು ಪ್ರಕರಣಗಳು ಒಂದೇ ದಿನದಲ್ಲಿ ಪೂರ್ಣಗೊಳಿಸುತ್ತವೆ. ಆಟೋಮ್ಯೂಟೇಷನ್ ವ್ಯವಸ್ಥೆಯ ಫಲ. ಆದರೆ ಎಲ್ಲ ಖಾತೆಗಳಿಗೂ ಆಧಾರ್ ಶೇಡಿಂಗ್ ಪ್ರಕ್ರಿಯೆಯು ಕಡ್ಡಾಯವಾಗಿ ನಡೀತಾನೆ ಇದೆ. ಆದ್ರೆ ಈ ಒಂದು ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂದಾಯ ಇಲಾಖೆಯ ಬಗ್ಗೆ ಇದರ ಒಂದು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.